ನರೇಂದ್ರ ಮೋದಿಯವರ ಅಂಗಳ ತಲುಪಿದೆ ಬಿಜೆಪಿ ಬಣ ಜಗಳ. ಯತ್ನಾಳ್ ಬಗ್ಗೆ ಮತ್ತೆ ವಿಜಯೇಂದ್ರ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರಧಾನಿ ಮೋದಿಯವರ ಬಳಿ. ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಬಿವೈ ವಿಜಯೇಂದ್ರ ಈ ಬಣ ಬಡಿದಾಟದ ಬಗ್ಗೆ, ಅದರಲ್ಲೂ ಕೂಡ ಯತ್ನಾಳ್ ಅವರು ಬಣ ಕಟ್ಕೊಂಡು ಹೋರಾಟ ಮಾಡಿದ್ರು. ಪದೇ ಪದೇ ವಿಜಯೇಂದ್ರ ಅವರ ವಿರುದ್ಧ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ಹೀಗಾಗಿ ಈ ಬಣ ಬಡಿದಾಟದ ಬಗ್ಗೆ ನರೇಂದ್ರ ಮೋದಿ ಅವರ ಬಳಿ ಹೋಗಿ ಭೇಟಿಯಾಗಿ ಅವರ ಸಮಯಾವಕಾಶವನ್ನ ಕೇಳಿದ್ರು. ಭೇಟಿಯಾದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಯತ್ನಾಳ್ ಬಣ ಆಕ್ಟಿವೇಟ್ ಆಗಿರುವಂಥದ್ರ ಬಗ್ಗೆ, ಜೊತೆಗೆ ಅವರ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ಬಂದಿದ್ದಾರೆ. ವಿರೋಧಿ ಬಣದ ಬಗ್ಗೆ ಸಾಲು ಸಾಲು ಆರೋಪಗಳನ್ನ ಮಾಡಿ ಬಂದಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ ಕುರಿತು ಮೋದಿ ಜೊತೆ ಮಾತುಕತೆ ನಡೆಸಿದ್ರು. ತೀವ್ರ ಕುತೂಹಲ ಮೂಡಿಸಿದೆ ಮೋದಿ ಹಾಗೂ ವಿಜಯೇಂದ್ರ ಅವರ ಈ ಭೇಟಿ. ವಿಜಯೇಂದ್ರ ಅವರು ಮೊದಲಿಂದ ಕೂಡ ಅದನ್ನೇ ಹೇಳ್ತಾ ಇದ್ರು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ, ಹೈಕಮಾಂಡ್ ನನಗೆ ಸ್ಥಾನ ಕೊಟ್ಟಿದೆ, ನಿಭಾಯಿಸ್ತಾ ಇದ್ದೀನಿ, ಆದಷ್ಟು ಹಿರಿಯ ಶಾಸಕರನ್ನ, ಹಿರಿಯ ಮುಖಂಡರನ್ನ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಅನೇಕರು ಬಣ ಬಡಿದಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಣ ರಾಜಕೀಯ ಮುಂದುವರಿತಾ ಇರೋದ್ರಿಂದ ನನಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಹೀಗಾಗಿ ವಿಜಯೇಂದ್ರ ಅವರು ವಿರುದ್ಧ ಯಾವಾಗ ಯತ್ನಾಳ್ ಅವರು ತೊಡೆ ತಟ್ಟಿದ್ರು, ಆಗ ಮತ್ತಷ್ಟು ಈ ಬಣ ಬಡಿದಾಟ ಅಥವಾ ಒಳ ಜಗಳ ಮತ್ತಷ್ಟು ಹೆಚ್ಚಾಯಿತು. ಈ ಸಂದರ್ಭದಲ್ಲೇ ಯತ್ನಾಳ್ ಅವರನ್ನು ಕೂಡ ಕರೆಸಲಾಯಿತು, ಶಿಸ್ತು ಸಮಿತಿಯಿಂದ ಅವರಿಗೆ ವಾರ್ನ್ ಮಾಡಲಾಯಿತು. ಬಟ್ ಈಗ ಪಕ್ಷ ಸಂಘಟನೆ ಮಾಡಬೇಕು ಅಂತ ಬಂದರೆ ಈ ಬಣ ಬಡಿದಾಟ ಶಮನ ಆಗಬೇಕಾಗುತ್ತೆ, ಬಣಗಳಲ್ಲಿ ಇರುವಂಥ ಅಸಮಾಧಾನ ಶಮನ ಆಗಬೇಕಾಗುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ಮದ್ದರಿಯುತ್ತೆ, ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈಗ ಯತ್ನಾಳ್ ಅವರು ಮೋದಿಯವರನ್ನ ಭೇಟಿ ಮಾಡಿದರೆ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾರೆ. ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಮೋದಿಯವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾರೆ. ಯಾಕೆಂದರೆ ಬಿಜೆಪಿಯಲ್ಲಿ ಎಲ್ರಿಗೂ ಕಾಣುವಂಥ ಬಣಗಳು ಇವೆರಡೂ ಕೂಡ. ಹೀಗಾಗಿ ಈ ವಿಜಯೇಂದ್ರ ಅವರು ಮೋದಿಯವರನ್ನ ಭೇಟಿ ಮಾಡಿ ಬಂದಿದ್ದಾರಲ್ಲ, ಏನು ಮಾತನಾಡಿರ್ಬೋದು ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಬಿವೈ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಬಟ್ ಆ ಭೇಟಿಯಲ್ಲಿ ಏನೆಲ್ಲ ನಡೆದಿರ್ಬೋದು, ಏನೆಲ್ಲ ದೂರುಗಳನ್ನ ಕೊಟ್ಟಿರ್ಬೋದು ಯತ್ನಾಳ್ ಅವರ ವಿರುದ್ಧ ವಿಜಯೇಂದ್ರ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಏನೇನು ಡಿಸ್ಕಷನ್ಸ್ ಆಗಿದೆ ಅಂತ? ಸೌಖ್ಯ, ಈಗ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಮಾತುಕತೆಯ ವಿಚಾರ ಏನು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗದಿದ್ರು ಕೂಡ ಸಿಕ್ಕ ಅವಕಾಶದಲ್ಲಿ ರಾಜ್ಯ ರಾಜಕೀಯದ ಭಿನ್ನಮತದ ವಿಚಾರಗಳು, ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳ ವಿಚಾರವಾಗಿ ಮೋದಿ ಅವರಿಗೆ ಸೂಚ್ಯವಾಗಿ ಅವರು ವಿಚಾರವನ್ನು ತಲುಪಿಸಿದ್ದಾರೆ ಅನ್ನೋದು ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಲೆಕ್ಕಾಚಾರಗಳ ಪ್ರಕಾರ ನೋಡೋದಾದ್ರೆ, ತಾವು ಅಧ್ಯಕ್ಷರಾಗಿ 1 ವರ್ಷದ ಅವಧಿ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ಅವರನ್ನ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನು ಕೋರುವ ಪ್ರಕ್ರಿಯೆಯ ಭಾಗವಾಗಿ ಅವರು ದೆಹಲಿಗೆ ತೆರಳಿದ್ದರು. ಈಗ ಅದೇ ಸಂದರ್ಭದಲ್ಲಿ ಪಕ್ಷದೊಳಗಿನ ಭಿನ್ನಮತದ ಬೆಳವಣಿಗೆಗಳು ಕೂಡ ನಡೆದಿದ್ದರಿಂದಾಗಿ ಚಳಿಗಾಲದ ಅಧಿವೇಶನದ ಕಾಲದಲ್ಲಿ ಪಕ್ಷವನ್ನ ಮುನ್ನಡೆಸುವಂತ ಸಂದರ್ಭದಲ್ಲಿ ಅವರಿಗೆ ಎದುರಾಗಿದ್ದಂತಹ ಸಂಕಷ್ಟದ ವಿಚಾರಗಳನ್ನು ಕೂಡ ಸಿಕ್ಕ ಸಣ್ಣ ಅವಕಾಶದಲ್ಲಿ ಮೋದಿ ಅವರ ಎದುರಿಗೆ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವುದು ಮೂಲಗಳ ಮಾಹಿತಿ. ಹೀಗಾಗಿ ಈ ವಿಚಾರ ಅವರು ದೆಹಲಿಯಿಂದ ಬಂದ ಬಳಿಕ ಸ್ಪಷ್ಟವಾಗಬೇಕಾಗಿದೆ. ಆದ್ರೆ ಪ್ರಸ್ತುತ ಸನ್ನಿವೇಶಗಳನ್ನು ಗಮನಿಸಿದಾಗ ಇರುವಂತಹ ಭಿನ್ನಮತದ ವಿಚಾರಗಳ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪವನ್ನ ಮಾಡಿರಬಹುದು. ಈ ಹಿಂದೆ ರಾಜ್ಯದ ಉಸ್ತುವಾರಿ ನಾಯಕರುಗಳನ್ನ ಕಳಿಸಿ ಭಿನ್ನಮತ ಶಮನಕ್ಕೆ ರಾಷ್ಟ್ರೀಯ ನಾಯಕರು ಮಾಡಿದ ಪ್ರಯತ್ನದ ಭಾಗವಾಗಿ ಎಲ್ಲವೂ ಸರಿ ಹೊಂದದೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದ್ರೆ ಅದು ಯಾವುದೂ ಕೂಡ ಅಂದುಕೊಂಡಂತೆ ನಡೀತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವೆಲ್ಲವೂ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಕಲಾಪಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ರಾಜ್ಯ ಸರ್ಕಾರವನ್ನ ಸಮರ್ಥವಾಗಿ ಕಟ್ಟಿ ಹಾಕಬೇಕಾದ ಜಾಗದಲ್ಲಿ ವಿಪಕ್ಷವೇ ಈಗ ಪರದಾಡುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಸದನದ ಒಳಗೂ ಹೊರಗೂ ನಾಯಕತ್ವವನ್ನು ಮುನ್ನಡೆಸುವವರು ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲಾರದ ಸ್ಥಿತಿಯಲ್ಲಿ ಅಲ್ಲಿನ ಸದಸ್ಯಗಳು ಕುಳಿತುಕೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳಿರೋದ್ರಿಂದಾಗಿ ಅವುಗಳ ಬಗ್ಗೆ ಮತ್ತು ಭಿನ್ನಮತೀಯ ನಡವಳಿಕೆಯಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರು ಪಕ್ಷದ ವರಿಷ್ಠ ನಾಯಕರ ಗಮನಕ್ಕೆ ತಂದಿದ್ದಾರೆ ಅಥವಾ ತಂದಿರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ. ಒಂದು ಕಡೆ ವಿಜಯೇಂದ್ರ ಅವರು ಪಕ್ಷ ಸಂಘಟನೆ ಮಾಡೋದಕ್ಕೆ ಅಂತ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಬಟ್ ಈ ರೀತಿ ಬಣ ರಾಜಕೀಯ, ಬಣ ಬಡಿದಾಟದಿಂದಾಗಿ ಸಾಕಷ್ಟು ಅಡೆತಡೆಗಳು ವಿಜಯೇಂದ್ರ ಅವರಿಗೆ ಎದುರಾಗ್ತಾ ಇದೆ. ಅವರು ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಆದಾಗಿನಿಂದ ಕೂಡ ಈ ಸವಾಲ್ ಇದ್ದೇ ಇದೆ. ಇದೆಲ್ಲದನ್ನು ಹೇಗೆ ಫೇಸ್ ಮಾಡ್ತಾರೆ ನೋಡಬೇಕಿದೆ.